ಋಷಿಗಳ ನಾಡೆ ಜಯ ಹೇ ಋಷಿಗಳ ಬೀಡೆ ಭೂದೇವಿಯ ಮಕುಟದ ಇದೀಗ ತಮ್ಮದೇ ಮುಡುಪಾಗಿರ್ತಕ್ಕಂಥ ರೋಚಕ ದಳ ತಂಡ ಈಗ ಗೌರವವನ್ನು ಸಲ್ಲಿಸ್ತಾ ಇದೆ. ತದನಂತರದಲ್ಲಿ ಎನ್ಕೆಟಿ ಸಿಬಿಎಸ್ಇ ವಿದ್ಯಾರ್ಥಿಗಳ ಎನ್ಸಿಸಿ ತಂಡ ಇದೀಗ ಗೌರವವನ್ನು ಸಲ್ಲಿಸ್ತಾ ಇದೆ. ಅದರ ಪಕ್ಕದಲ್ಲಿ ಕಾಳಿದಾಸ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರೌಢಶಾಲಾ ಸೇವಾದಳದ ತಂಡ ಈಗ ಗೌರವವನ್ನು ಸಲ್ಲಿಸ್ತಾ ಇದೆ. ತದನಂತರದಲ್ಲಿ ಮತ್ತೊಂದು ಸೇವಾದಳದ ತಂಡ ಅಂಬೇಡ್ಕರ್ ಪ್ರೌಢಶಾಲಾ ಸೇವಾದಳದ ತಂಡ ಈಗ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಇಂದು ಹರೇರ ನಗರದ ಗಾಂಧಿ ಮೈದಾನದ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಸಕರಾದ ಶ್ರೀ ಡಿ.ಟಿ. ಹರೀಶ್ ರವರು ಧ್ವಜಾರೋಹಣವನ್ನು ನಿರ್ವಹಿಸಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಅನಗೋಡಿ ಗ್ರಾಮದ ಶ್ರೀ ಡಾಕ್ಟರ್ ಸುರೇಶ್ ರವರಿಗೆ ಅಭಿನಂದಿಸಿ ನಗರಸಭೆಯಲ್ಲಿ ಉತ್ತಮ ಕೆಲಸ ನಿರ್ವಹಿಸುವವರಿಗೆ ಹಾಗೂ ನಿವೃತ್ತ ಸೈನಿಕರಿಗೆ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್ ಜಿ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣಾ ಸಮಿತಿ, ಶ್ರೀ ಬಸವರಾಜ್ ನಿರ್ವಹಣಾಧಿಕಾರಿಗಳು ಹರಿಹರ, ಶ್ರೀ ದುರ್ಗಪ್ಪ ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹರಿಹರ, ಶ್ರೀ ವಿನಯ್ ಕುಮಾರ್ ಪೌರಾಯುಕ್ತರು ಹಾಗೂ ಶ್ರೀ ಆರ್.ಎಫ್. ದೇಸಾಯಿ ಆರಕ್ಷಕ ನಿರೀಕ್ಷಕರು ನಗರ ಠಾಣೆ ಹರಿಹರ, ಶ್ರೀ ಸುರೇಶ್ ಸಗರಿ ಆರಕ್ಷಕರು ವೃತ್ತ ನಿರೀಕ್ಷಕರು ಹರಿಹರ ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ. ಎಲ್ಲ ಸರ್ಕಾರಿ ಅಧಿಕಾರಿ ವರ್ಗದವರೇ, ಮುಖ್ಯವಾಗಿ ಹೆಚ್ಚು ಕಲೆಯನ್ನ ನೀಡ್ತಕ್ಕಂಥ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ಈ ಒಂದು ರಾಷ್ಟ್ರಪ್ರೇಮ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ದೇಶಭಕ್ತ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ನಮ್ಮ ದೇಶಕ್ಕೆ ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಈ ದಿನ ನಾವೆಲ್ಲ ಸ್ಮರಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಬಹಳಷ್ಟು ವ್ಯತ್ಯಾಸವಿದ್ದಂತ ಶ್ರೀಮಂತ ದರ್ಪ ತೋರುವ ಒಂದು ವರ್ಗ, ಅವರನ್ನ ಸೇವೆ ಮಾಡ್ತಕ್ಕಂಥ ಇನ್ನೊಂದು ವರ್ಗ, ಇದನ್ನ ಓದಿಸಿ ಎಲ್ಲರೂ ಸಮಾನರು, ದೇಶದಲ್ಲಿ ಹುಟ್ಟಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನದೇ ಆದಂತಹ ಹಕ್ಕು ಇದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಂತ ಜನಾಂಗವನ್ನ ಮೇಲೆತ್ತಿರ್ತಕ್ಕಂಥ ಅನೇಕ ವಿಚಾರಗಳ ದೇಶದ ಅಭಿವೃದ್ಧಿಗೋಸ್ಕರವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಂದಂತ ಸಂವಿಧಾನ ಅನೇಕ ಭಾಷೆ, ಅನೇಕ ರಾಜ್ಯ, ಅನೇಕ ಧರ್ಮಗಳಿರ್ತಕ್ಕಂಥ ಈ ಭಾರತದಲ್ಲಿ ಅಭಿವೃದ್ಧಿಯತ್ತ ನಮ್ಮ ದೇಶ ಸಾಗ್ತಾ ಇದೆ. ಯಾವುದೇ ಶ್ರೀಮಂತ ರಾಷ್ಟ್ರಕ್ಕೂ ಕೂಡ ನಾವು ತೆರೆ ಬಾಗೋದಿಲ್ಲ. ನಮ್ಮ ಕಾಲ ಮೇಲೆ ನಿರ್ತಕ್ಕಂಥ ಶಕ್ತಿ ಭಾರತಕ್ಕಿದೆ ಅಂತೇಳಿ ಇವತ್ತು ಈ ಒಂದು ಶಕ್ತಿಯನ್ನ ನೀಡಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರೌಢಶಾಲೆ ಹರಿಹರ ವಿದ್ಯಾರ್ಥಿಗಳೊಂದಿಗೆ ಇವತ್ತು ಇಲ್ಲೇನು 77ನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ನಮ್ಮ ಪ್ರೌಢಶಾಲೆ ವಿದ್ಯಾರ್ಥಿಗಳು ಅದ್ಭುತವಾಗಿರ್ತಕ್ಕಂತಹ ಒಂದು ನೃತ್ಯ ಪ್ರದರ್ಶನವನ್ನು ಮಾಡಿ ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲ ಅಂತಕ್ಕಂತಹ ಒಂದು ನೃತ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ಕಳೆದ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು
593, 580, 565 ಈ ರೀತಿ ಅಂಕಗಳನ್ನು ಗಳಿಸಿರ್ತಕ್ಕಂತಹದ್ದು ಹೆಮ್ಮೆಯ ವಿಷಯ. ಈ ಸಾಲಿನಲ್ಲಿಯೂ ಸಹಿತ ನಾವು ಉತ್ತಮ ಫಲಿತಾಂಶವನ್ನು ನೀಡ್ತಾ ಇದ್ದೀವಿ. ಒಟ್ಟಾರೆ ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ನಮ್ಮ ದಾರಾಮ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೀತಾ ಒಳ್ಳೆಯ ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ಜೊತೆಗೆ ಕ್ರೀಡೆಯಲ್ಲಿರ್ಬೋದು ಮತ್ತು ಇದು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿರ್ಬೋದು ಎಲ್ಲ ವಿಭಾಗಗಳಲ್ಲಿಯೂ ಉತ್ತಮ ಪ್ರದರ್ಶನವನ್ನು ನೀಡುವುದರ ಮೂಲಕ ಇವತ್ತಿನ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ಎಲ್ಲರಿಗೂ ಒಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ನಮ್ಮನ್ನು ಸಂದರ್ಶಿಸಿರ್ತಕ್ಕಂತಹ ಈ ಚಾನಲ್ ಅವರಿಗೂ ಸಹಿತ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ.